ಹಿತ್ತಲ್ದಾಗ ಇಷ್ಟಕ್ಕೊಂದ ನಾನಾ ಥರ ಹೂ ಇರ್ತಾವು. ಒಂದಿನ ನಮ್ಮ ಗಿರ್ಜಕ್ಕ ಚಂದಗೆ ಮಾಲಿ ಮಾಡ್ಕೊಂಡ ಹೂ ಹಾಕೊಂಡ ಮನ್ಯಾಗ ಅಡ್ಡಾಡಿದ್ದು ಕೇಳಬೇಡ. ಎಲ್ಲರ ಮದುವೆ ಮುಂಜಿ ಕಾರ್ಯ ಕಟ್ಟಕ್ ಹೊಂಟಾಗ ಅಮ್ಮ ಮಾಡಿಕೊಟ್ರ ಅದು ಒಂದಿಟ್ಟು ಮಾಲಿ ಹಾಕೊಂಡ ಎಲ್ಲರ ಊರ್ಕೊಳಕ್ ಹೊಕ್ಕಾಳು. ಇಲ್ಲ ಅಂದ್ರೆ ಮುಗೀತು, ಅದೊಂದು ಜಡಿ ಹಾಕೊಂಡ್ ಹಂಗ ಅಡ್ಡಾಡ್ಬಿಡ್ತಾ. ನಮ್ಮ ಕಾಲದಾಗ ನಾವು ಎಲ್ಲರ ಹೂ ಸಿಕ್ಕಾವೋ ಇಲ್ಲೋ ಅಂತ ಹೇಳಿ ಮಂದಿ ಹಿತ್ತಲುಗಳಿಗೆ ಹೋಗಿ ಹೂ ಕೊಕ್ಕೊಂಬಂದ ಹಾಕೊಂಡ ಹೊಕ್ಕಿದ್ದು ಸಾಲಿಗೆ. ಈಗಿನ ಮಕ್ಕಳು ಏನು ಆಸಕ್ತಿನೇ ಇಲ್ಲ ಎದ್ರಾಗೂ ಇವ್ರಿಗೆ. ಗುಲಾಬಿ ಹೂವು ಎಷ್ಟು ಚಂದಾಗಿದಾವು, ಕೊಕ್ಕೊಂಡಕ್ಕಂತಡಿ ಎಲ್ಲಾರು ಹಾಕೊಂಡ್ರ. ಅತ್ತಿರಿ ಅತ್ತಿರಿ, ಯಾಕವ ಇಲ್ಲೇ ಅದನ್ನ ಬಾಗಿಟ್ಲಾಗ? ಅತ್ತಿರಿ ನೀವು ಇಲ್ಲದೇರೇನ್ರಿ? ನಾನು ಹಂಗಾರ ಮನ್ಯಾಗ ಎಲ್ಲೂ ಕಾಣ್ಲಿಲ್ಲ. ಎಲ್ಲರ ಮೀಟಿಂಗ್ ಕದು ಹೋಗ್ಯಾರೋ ಏನೋ ಮಾಡಿದ್ರಿ. ಏನ ಮೀಟಿಂಗ? ಯವ್ವ ನೀನ್ ಚಂದ ಮಾಡ್ಲಿ. ನಾ ಮರುಗೇಡೆ ಅಂದ್ರ ನೀ ನನಗಿಂತ ಮರುಗೇಡಾಗಿದ್ದೀನಿ ನೋಡು. ಹೋದ ತಿಂಗಳು ಮರತ್ ಕಾರ್ ಬಿಟ್ಟದಕ್ಕ ಊರಾನ ಹೆಣ್ಮಕ್ಳ ಕಡೆ ಎಲ್ಲ ಬೇಯಿಸ್ಕೊಂಡನ್. ಅವರು ತಾವು ಬರ್ಲಾಗ ಏನು ಅನ್ನೋದಿಲ್ಲ. ನಾ ಒಂದಿಟ್ಟು ತಪ್ಸಾಂತ್ಲೆ ಅಂದ್ರ ಎಲ್ಲರೂ ನನ್ನ ಮೇಲೆ ಮುಗಿ ಬಿದ್ದು ಬಿಡ್ತಾರ. ಅಂತದ್ರಾಗ ಒಂದಿಟ್ಟು ಗಿರ್ಜಕ ನನಗೆ ಮರು ಹೋಯ್ತವ ನೆನಪು ಮಾಡಿ ಹೇಳು ಅಂತ ಹೇಳಿದನು, ನೀನು ಮರ್ತ ಬಿಟ್ಟೆನಾ? ಅಯ್ಯತ್ತೀರಿ ಅಟ್ಯಾಕ್ ತಲೆ ಕೆಡಿಸ್ಕೊತೀರಿ. ಸಂಘದ ಮೀಟಿಂಗು ನಾಳೆ ನಾಡ್ದೈತ್ರಿ. ನಾ ಹೇಳಿದ್ದು ಕಟ್ಟಿ ಕುಂತ್ಕೊಂಡು ನೀವು ಕಲ್ಲವಕಾರು ಲಕ್ಷ್ಮಕ್ಕಾರು ಮೀಟಿಂಗ್ ಮಾಡ್ತಿರ್ತೀರಲ್ರಿ, ಆ ಮೀಟಿಂಗ್ ಹೋಗ್ಯಾರೇನೋ ಅಂತ ಮಾಡಿದ್ನಿರಿ. ಹೌದಾ ಸಸ್ಯ? ಈಗಿನ ಕಾಲದ ಸೊಸ್ತ್ಯಾರಿಗೆ ಅತ್ತಿಗಳು ಕಂಡ್ರ ಭಯ ಭಕ್ತಿ ಒಂದೀಟು ಗೌರವ ಏನೂ ಇಲ್ಲ ಇಲ್ಲಿ ನೋಡು. ನಾವು ನಮ್ಮ ಕಾಲದಾಗ ನಮ್ಮ ಅತ್ತಿನ ಕಂಡ್ರೆ ಗಡಗಡಗಡ ನಡಗ್ತಿದ್ದು, ಈಗೂ ನಡಗ್ತನ್ನ ನೋಡಿದಿ ಇಲ್ಲ. ಆದ್ರೆ ನೀನು ನನ್ನ ಮುಂದೆ ಹೆಂಗ ಮಾತಾಡ್ತಿ ನೋಡು ನನ್ನ ಗೆಳತಾರಿಗೆ ನನಗ. ಯವನ ನಾ ಏನಿಲ್ರಿ ಅತ್ತೀರಿ, ಅದು ನಿಮಗ್ರಿ. ನಿಮಗೆ ಏನಾರ ಅನ್ನೋ ಧೈರ್ಯ ನನಗೈತೇನ್ರಿ? ನಾನು ನಿಮ್ಮನ್ನ ಕಂಡ್ರೆ ಗಡಗಡ ಅಂತಾನೆ ನಡಗ್ತೇನ್ರಿ, ನಿಮಗೆ ಕಾಣಿಸೋದಿಲ್ಲ ಅಷ್ಟೇ ರೀ. ಮತ್ತ ಮೀಟಿಂಗು ಗೀಟಿಂಗು ಅಂತ ಏನೋ ಅನ್ನಕತ್ತಿದ್ದಿ? ಅಯ್ಯ ಅತ್ತೀರಿ, ಇಬ್ರು 3 ಮಂದಿ ಕೂಡೆ ಕುಂತು ಮಾತಾಡೋದಕ್ಕ ಮೀಟಿಂಗು ಅಂತ ಕರೀತಾರ್ರಿ ಇಂಗ್ಲಿಷ್ನಾಗ. ನಿಮ್ಗೆ ಗೊತ್ತಿಲ್ದ್ರ ಬೇರೆ ಯಾರನ್ನಾರ ಗೊತ್ತಿದ್ದಾರ 4 ಮಂದಿನ ಕೇಳ್ರಿವ ನೀವು. ಸುಮ್ಮ ನನ್ನ ಮೇಲೆ ಅಪವಾದ ಹೊರಿಸಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ ನನ್ನ ಬೇಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಈಗ ಹೇಳಕತ್ತೇನೆ. ಹ್ಞೂ ಆತ್ ತಗೋ, ಅದನ್ನು ಮಾಡೇ ಬಿಡ್ತಾನಂತ. ಒಂದು 4 ಮಂದಿನ ಕೇಳ್ತಾನಂತ. ನೋಡ್ರಿ ನೋಡ್ರಿ, ಗಿರ್ಜಕ್ಕ ಬಾ ಚಲೋ, ಗಿರ್ಜಕ್ಕ ಬಾ ಶಾನಕಿ, ಗಿರ್ಜಕ್ಕ ಕಪ್ಪರ್ ಗೊಂಬಿ ಅಂತಿರಲ್ಲ ನೋಡ್ರಿ. ನಿಮ್ ಕಪ್ಪರ್ ಗೊಂಬಿ ಹೆಂಗ್ ಮಾತಾಡ್ತಾಳ ನನಗೊಂದೀಟ. ಅತ್ತೆ ಅಂದ್ರ ಒಂದೀಟ ಏನು ಭಯ ಇಲ್ರಿ ಆಕಿಗೆ. ನಿಮ್ಮ ಮನ್ಯಾಗೂ ಸಸ್ತಾರ ಹಿಂಗ ಮಾಡ್ತಾರೇನ್ರಿ? ನಿಮ್ಗ ಗೊತ್ತಿದ್ದವ್ರು ಹೇಳ್ರಿ. ಒಂದ್ 4 ಮಂದಿ ಮೀಟಿಂಗ್ ಅಂತಂದ್ರ ಒಂದಿಬ್ರು 3 ಮಂದಿ ಕೂಡಿ ಕುಂತು ಮಾತಾಡೋದಕ್ಕೆ ಮೀಟಿಂಗ್ ಅಂತಾರೋ, ಅತ್ತಿಗಳು ಯಾರ್ದಾರ ಇಂಬಲ್ ಗೆಳತ್ಯಾರ ಜೋಡಿ ಮಾತಾಡೋದಕ್ಕೆ ಮೀಟಿಂಗ್ ಅಂತಾರೋ? ನೀವೇ ಹೇಳ್ಬಿಡ್ರಿ ನನಗೆ. ನಿಮ್ಮ ಮಾತು ನಂಬ್ತೇನ್ರಿ ನಾ. ಆತ ತಗೋರಿ, ನೀವ್ ಹೇಳಿದ್ಮೇಲರ ನಮ್ಮ ಅತ್ತಿಗೆ ನಂಬಿಕೆ ಬರ್ತೈತಲ್ಲ ನೋಡೋಣ್ರಿ. ನೀವೇ ಹೇಳ್ಬಿಡ್ರಿ. ನಾ ಹೇಳಿದನು ನನಗೆ ಹೇಳ್ತಾರ ತಗೋ ಅವ್ರ. ನೀ ಏನ್ ಹೇಳೋದು ಅವ್ರಿಗೆ ಮತ್ತೆ ಪೆಸಲ್ಲಾಗೆ? ಅಯ್ಯ ಆತ್ ಬಿಡ್ರಿ ಅತ್ತಿರಿ, ನಾ ಏನೋ ಹೇಳಾಕಂತ ಬನ್ನಿ, ನಾ ಏನ್ ಹೇಳಕ್ ಬಂದನಂತೂ ಮರಿಸ್ಬಿಟ್ರಿ ನೀವು ನನ್ನ. ಮರುಗೇಡೆ ಅಂದ್ರೆ ದೊಡ್ಡ ಮರುಗೇಡೆ ಆಗಿದಿ ತಗೋ ಈ ಸಲ. ನಾ ಹೇಳಿದ ಕೆಲಸ ಏನ್ ಮಾಡಿದಿ? ಹೋಗಿ ಬಂದೇನ ಬಳಗಾರ ಅಕ್ಕನ ಕಡೆ? ಅಯ್ಯ ಅದನ್ನ ಹೇಳಕ್ ಬಂದ್ ನೋಡ್ರಿ ಅತ್ತೀರಿ. ಬಳಗಾರ ಅಕ್ಕನ ಮನೆಗೆ ಹೋಗಿದ್ನಿ. ಅಲ್ಲೇ ಮುಂದಿನ ಓಣಿಗೆ ಬಳೆ ಇಡ್ಸಕ್ ಹೋಗಿದ್ರಂತ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರೂ ಕಳಿಸ್ಕೊಡ್ತೇನ್ವಾ ಅಂತ ಹೇಳಿರಿ ಅವ್ರ ಮನ್ಯಾಗ. ಆತ್ ತಗೋರ್ವ, ಅದೊಂದರ ಕೆಲಸ ನೆಟ್ಗ ಮಾಡಿಯಲ್ಲ. ಅಯ್ಯ ಅತ್ತೀರಿ, ಏನೋ ಹೇಳ್ಬೇಕ ನೀ ಮರ್ತ ಬಿಟ್ಟು ನೋಡ್ರಿ ಇದ. ಅಲ್ಲ ಮರುಗೇಡಿ, ಈಗರ ಹೇಳಿದಲ್ಲ ಬಳಗಾರ್ತಿ ಸುದ್ದಿ, ಮತ್ತೇನ? ಈಗ ನೆನಪಂತ ನೋಡ್ದ. ಅಯ್ಯೋ ಆದಲ್ ಬಿಡ್ರಿ ಅತ್ತೀರಿ, ನಮ್ಮ ಪುಟ್ಟಿಗೆ ನಾಳೆ ಪಡ್ ಮಾಡ್ಬೇಕಂತ್ರಿ. ನೀ ಬಾ ದಿವ್ಸ ಆತು ಏನು ಮಾಡಿಲ್ಲ, ಬರೇ ದಿನ ಒಂದಕ್ಕೂ ರೊಟ್ಟಿ ಪಲ್ಯ ಮಾಡ್ತಿ, ನಂಗೆ ಪಡ್ ಮಾಡು ಅಂತ ಹೇಳಿದಾಳ್ರಿ. ನಾಳೆ ಪಡ್ಡಿಗೆ ನೆನೆ ಹಾಕ್ಲೇನ್ರಿ ಅತ್ತೀರಿ? ಅವ್ವ ನಾವಲ್ಲೇ ಕೇಳಿದವ್ರು 4 ಮಂದಿ ಏನಂದಾರ ಯವ್ವ? ಎಲ್ಲ ಅತ್ತಿನ ಕೇಳಿ ಮಾಡ್ತಾಳೋನೋ ಅನ್ನೋರಂಗೆ ಮಾತಾಡಕತ್ತೀಯಲ್ಲ. ಬೇಕಂದಾಗ ಬಜ್ಜಿ ಗಿರ್ಮಿಟ್ಟು ದೋಸೆ ಇಡ್ಲಿ ಪಡ್ಡು ಎಲ್ಲ ಮಾಡ್ಕೋತಿ. ಇವತ್ತೇನ ಸ್ಪೆಷಲ್ಲಾಗಿ ಪರ್ಮಿಷನ್ ಕೇಳಕ್ ಬಂದಿ? ಅಯ್ಯ ಎಟ್ಟಾಗ್ಲಿ ಅತ್ತಿ ಮನಿ ಸೊಸಿರಿ ಕೇಳೇ ಮಾಡ್ಬೇಕಲ್ರಿ. ಹಿಂದಾಡೆ ಮಾಡಿದ್ಮೇಲೆ ಯಾರನ್ನ ಕೇಳಿ ಮಾಡಿದಿ? ನಿಂದ ಹಿರಿತನ ಆಗೇತಿ. ಈ ಮನ್ಯಾಗ ನಮಗೆ ಏನು ಕಿಮ್ಮತ್ತೆ ಇಲ್ಲ, ಹಿರಿಯರಂದ್ರೆ ಭಯ ಭಕ್ತಿ ಇಲ್ಲ ಅಂತ ನಿಮ್ಮ ಕಡೆ ಬೇಯಿಸ್ಕೋದು ಎದಕ್ ಬೇಕ್ರಿ ಹತ್ತೀರಿ? ಅದಕ್ಕೆ ಈಗ ಒಂದ್ ಮಾತು ಕೇಳ್ಬಿಟ್ರಾತಂತ ಹೇಳಿ ಕೇಳಾಕ್ ಬನ್ರಿ. ಯವ್ವ ಇಂಥ ಬೆರಿಕ್ ಸಸಿನ ಎಲ್ಲೂ ನೋಡಿಲ್ಲ. ಹಂಗಂದ್ರೆ ಹಿಂಗಂತಿ, ಹಿಂಗಂದ್ರೆ ಹಂಗಂತಿ, ಯಾವಾಗ ಹೆಂಗ್ ಹೊಳ್ಳಾಡ್ಬೇಕನ್ನೋದು ಎಲ್ಲ ಗೊತ್ತೈತ್ ನೋಡಿ ನೀನು. ಎಷ್ಟ ಆಗ್ಲಿ ನಿಮ್ ಸಸಿನ ಅಲ್ರಿ ಅತ್ತೀರಿ. ಯಥಾ ರಾಜ ತಥಾ ಪ್ರಜಾ. ಈಗೇನ್ರಿ ಅತ್ತೀರಿ? ಪಡ್ಡಿಗೆ ನೆನೆ ಹಾಕಂದ್ರೆ ಏನ್ ಬ್ಯಾಡ ಅಂದ್ರ? ಅಯ್ಯ ಹಾಕ ನಮ್ಮವ್ವ. ಮತ್ತ ಹುಡುಗಿ ಪಡ್ಡಿಗೆ ಇರ ನಮ್ಮ ಅತ್ತಿ ಮಾಡಾಕ ಬ್ಯಾಡ ಅಂದ್ರು ಅಂತ ಹೇಳಿ 4 ಮಂದಿ ಮುಂದೆ ಹೋಗಿ ಹೇಳಾಕೆನ? ನೋಡಿದವ್ರು 4 ಮಂದಿ ಏನ್ ತಿಳ್ಕೊಬೇಕು ನನ್ನ ಬಗ್ಗೆ? ಹೋಗಿ ಮಾಡೋಗು. ಆತ್ ಬಿಡ್ರಿ ಅತ್ತೀರಿ. ಮತ್ತ ಅಕ್ಕಿ ಉದ್ದಿನ ಬೇಳೆ ಕಡ್ಲಿ ಬೇಳೆ ಮೆತ್ತೆ ಇಷ್ಟ ಹೌದಿಲ್ರಿ? ಮಕ್ಕಳು ಮದುವೆ ವಯಸ್ಸಕ್ಕೆ ಬಂದ್ರು ಇನ್ನ ಇಡ್ಲಿ ಪಡ್ಡು ನೆನೆ ಹಾಕಕ್ಕ ಅತ್ತಿ ನನ್ನ ಕೇಳುದ. ಅಯ್ಯ ಹಂಗೆ
ಹಂಗ್ಯಾಕ್ ಮಾಡ್ತೀರಿ ಎತ್ತೀರಿ ಏನೋ ದೊಡ್ಡವ್ರದಿರಿ ಅಂತ ಒಂದ್ ಮಾತು ಕೇಳಿನ್ ತಗೋರಿ. ಈಗ ಏನ್ರಿ ಅದಷ್ಟ ಹೌದಿಲ್ರಿ? ಹ್ಞೂ ಅದಷ್ಟ ಅಲ್ಲ ಮತ್ತೇನ ಚಂದಗೆ ತೊಳೆದ್ಕಾರ ನೆನೆ ಹಾಕು. ಆಯ್ತಾಯ್ತು ತಗೋರಿ ಎತ್ತೀರಿ. ನನಗೂ ಗೊತ್ತಿತ್ರಿ ಪಡ್ಡಿಗೆ ಏನೇನು ನೆನೆ ಹಾಕ್ಬೇಕಂತ ಹೇಳಿ. ಆದರೂ ಒಂದು ಮಾತ, ಮನ್ಯಾಗ ದೊಡ್ಡವರಿದ್ರೆ ಅವ್ರನ್ನ ಕೇಳಿ ಮಾಡಿರ ಅವ್ರ ಮನಸ್ಸಿಗೂ ಒಂಥರ ಖುಷಿ ರೀ. ನಮಗೂ ಅವ್ರನ್ನ ಕೇಳಿ ಮಾಡಿದವಪ್ಪ ಎಲ್ಲ ಸರಿ ಐತಿ ಬಿಡು ಅನ್ನೋ ಒಂದು ಸಮಾಧಾನ. ನಿಮ್ಮ ಮನ್ಯಾಗೂ ದೊಡ್ಡವರಿದ್ರೆ ಅವ್ರ ಜೋಡಿ ಮನಸ್ಸು ಬಿಚ್ಚಿ ಮಾತಾಡಿ ಹಂಚ್ಕೊಂಡ ಎಲ್ಲ ಖುಷಿ ದುಃಖ ಹಂಚ್ಕೊಂಡ್ರೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಕತ್ತಲ್ರಿ. ಅದಕ್ಕೆ ಮನೆ ಹಿರಿಯರ ಜೊತೆ ಯಾವಾಗಿದ್ರೂ ನಕ್ಕೊಂತ ಮಾತಾಡ್ಕೊಂತ ಇರ್ಬೇಕ್ರಿ. ಇಷ್ಟ ಹೇಳಿದ್ರಿ, ಕತೆ ನೋಡ್ಕೊಂಬಂದ್ರಲ್ಲ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಎಲ್ಲರೂ ನನಗೆ ಕ್ಷಮಿಸ್ಬಿಟ್ರಿ. ಪ್ರತಿ ಸಲ ಇದನ್ನೇ ಹೇಳ್ತಾಳು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಏನೇನೋ ತೊಂದರೆಗಳಿಂದ ವಿಡಿಯೋ ಮಾಡೋದು ಅಸ್ತವ್ಯಸ್ತ ಆಗತ್ಬಿಟ್ಟೈತಿ. ನಾನು ಪ್ರಯತ್ನ ಮಾಡ್ತೀನಿ ಅಂದರೂ ವಿಡಿಯೋ ಮಾಡ್ತೀನಿ ಮತ್ತೆ ಬಿಡ್ತೀನಿ, ವಿಡಿಯೋ ಮಾಡ್ತೀನಿ ಮತ್ತೆ ಬಿಡ್ತೀನಿ, ಹಿಂಗೆ ಆಗಕತ್ಬಿಟ್ಟೈತ್ರಿ. ನಿಮ್ಮನ್ನ ಸಾರಿ ಅಂತ ಕೇಳೋ ಅರ್ಹತೆಯೂ ನನಗಿಲ್ಲ ಅನ್ಸಾಕತ್ಬಿಟ್ಟೈತಿ. ಏನೇನೋ ತೊಂದರೆಗಳಿಂದ ಹಿಂಗೆ ತಪ್ಕೊಂತ ಹೊಂಟುಬಿಟ್ಟೈತಿ ವಿಡಿಯೋ ಮಾಡೋದು. ನೋಡೋಣ್ರಿ, ಆದಷ್ಟು ಪ್ರಯತ್ನ ಮಾಡ್ತೇನಂತ. ಪ್ರಯತ್ನ ಮಾಡಿ ಕತೆ ಮಾಡಿ ಹಾಕಕ್ಕೆ ಪ್ರಯತ್ನ ಮಾಡ್ತೇನೆ. ಇಷ್ಟ ದಿನ ಹೇಳೋಕ್ಕಾಗೋದು. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.